ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತಿರಿಸು ಕೂಡಲ ಹೇಳ್ರಿ ಮಕ್ಕಳೆಲ್ಲ ಕೂಡಲ ಶಬಾಷ್. ಮಹಾಮಾನವತಾವಾದಿ, ಇಷ್ಟಲಿಂಗ ಜನಕ, ಸ್ತ್ರೀಕುಲ ಉದ್ಧಾರಕ, ಸಾಂಸ್ಕೃತಿಕ ನಾಯಕ, ಭಾರತದ ವಿಶ್ವದ ಮೊಟ್ಟ ಮೊದಲ ಸಂಸತ್ತಿನ ಸ್ಥಾಪಕ ಅಪ್ಪ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಶತಾಯುಷಿ ಪೂಜ್ಯರುಗಳಾದ ಭಾಲ್ಕಿ ಹಿರೇಮಠ ಸಂಸ್ಥಾನದ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಮನಮಂದಿರದಲ್ಲಿ ನೆನೆಯುತ್ತಾ, ಮಾತೃ ಹೃದಯಗಳಾಗಿ ಬಸವ ತತ್ವವನ್ನ ಧಾರೆ ಇರುತ್ತಿರುವಂತಹ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಪೂಜ್ಯರಾದ ನಾಡೋಜ ಬಸವಲಿಂಗ ಪಟ್ಟದೇವರ ಅಡಿದಾವರಗಳಿಗೆ ಇಲ್ಲಿಂದಲೇ ಅನಂತ ಶರಣುಗಳನ್ನ ಸಲ್ಲಿಸುತ್ತಾ, ಕ್ರಿಯಾಶೀಲ ಜಂಗಮರೆಂದೇ ಖ್ಯಾತರಾಗಿರುವಂತಹ ಹಿರೇಮಠ ಸಂಸ್ಥಾನದ ಪೂಜ್ಯರಾದ ಗುರುಬಸವ ಪಟ್ಟದೇವರ ಅಡಿದಾವರಗಳಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ, ವಚನಗಳ ಉಳಿವಿಗಾಗಿ ಹಗಲಿರುಳು ಶ್ರಮಿಸಿದಂತಹ 770 ಅಮರಗಣಗಳಿಗೂ 196,000 ಚರ ಜಂಗಮ ಜ್ಯೋತಿಗಳ ಅಡಿದಾವರಗಳಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಬಾಳಿಗೆ ಬೆಳಕು ಪ್ರವಚನವನ್ನ ಆಲಿಸಲು ಬಂದಿರುವಂತಹ ನಂದಿನಾಗುರ ಗ್ರಾಮದ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಹಾಗೂ ಮುದ್ದು ಮಕ್ಕಳಿಗೂ ನನ್ನ ಅನಂತ ಶರಣಾರ್ಥಿಗಳು. ಇಷ್ಟೊತ್ತೆಲ್ಲ ಕೇಳಿದ್ರೆ ಎಲ್ಲರೂ ಆ ಸಹೋದರಿ ಇವರು ಬಹಳ ಚೆನ್ನಾಗಿ ಹೇಳಿದ್ರು, ಬಹಳ ಅದ್ಭುತವಾದಂತಹ ಮಾತುಗಳನ್ನ ಹೇಳಿದ್ರು. ಜೇಡ್ರ ದಾಸಿಮಯ್ಯ ಮತ್ತು ದುಗ್ಗಳಿಯವ್ರ ಬಗ್ಗೆ, ಶರಣ ದಂಪತಿಗಳು ಯಾವ ರೀತಿಯಾಗಿರ್ಬೇಕು, ಆದ್ರೆ ಇವಾಗೆಲ್ಲ ಹೆಂಗಾರ ಅನ್ನೋದ್ರ ಬಗ್ಗೆ ನಾವು ಏನ್ ಮಾಡ್ಬೇಕಾಗ್ಯದ, ವಿಚಾರ ಮಾಡ್ಬೇಕಾಗ್ಯದ. ಮೊದಲು ಹೆಂಗಿದ್ರು, ಇವಾಗೆಲ್ಲ ಹೆಂಗಾರ. ಕಲ್ಯಾಣದಲ್ಲಿ ಮೊನ್ನೆ ಬಂದಾಗ ಹೇಳಿದ್ದ, ಬಹಳಷ್ಟು ಜನ ಶರಣರು ಬಂದರು, ಎಲ್ಲೆಲ್ಲಿಂದನೋ ಬಂದರು, ಕಾಶ್ಮೀರದಿಂದ ಬಂದರು, ಗುಜರಾತ್ ಸೌರಾಷ್ಟ್ರದಿಂದ ಬಂದರು, ಮತ್ತು ಅಫ್ಘಾನಿಸ್ತಾನದಿಂದ ಬಂದರು, ಬಹಳಷ್ಟು ಜನ ಶರಣರು ಬಂದರು. ಎಲ್ಲರೂ ಬಂದು ಕುಂತಿದ್ದು ಏನ್ ಮಾಡಿದ್ರು ಅಂದ್ರ ತಮ್ಮದೇ ಆದ ಕಾಯಕವನ್ನ ಮಾಡ್ತಾರೆ, ವಚನಗಳನ್ನ ಬರೀತ ಪ್ರತಿನಿತ್ಯ ಕಾಯಕನ ಮಾಡಿ ಜಂಗಮ ದಾಸೋಹವನ್ನ ಮಾಡ್ತಾ ಇದ್ರು. ಅದ್ರಲ್ಲಿ ಕೆಲವರು ಸನ್ಯಾಸಿಗಳ ತರ ಇದ್ರು. ಅಂದ್ರೆ ಏನು, ಅವ್ರು ಮದ್ವೆ ಮಾಡ್ಕೊಳ್ಳಿಲ್ಲ, ಆದ್ರೂ ತಮ್ಮ ಇಡೀ ಆಯಸ್ಸನ್ನೆಲ್ಲ ವಚನಗಳ ಕ್ರಾಂತಿ ಮಾಡ್ತಾ ಪ್ರತಿದಿನ ವಚನಗಳನ್ನ ಬರಿತಾ ಅದೇ ಸೇವೆಯಲ್ಲಿ ಅವರು ತಮ್ಮ ಆಯಸ್ಸನ್ನ ಕಳೆದ್ರು. ಅದ್ರ ಜೊತೆಗೆ ಶರಣ ದಂಪತಿಗಳು ಇದ್ರು. ಸತಿಪತಿಗಳು ಕೂಡ ಏನ್ ಮಾಡಿದ್ರು, ಕಲ್ಯಾಣದತ್ತ ಅಡಿ ಇಟ್ರು. ಅವರಲ್ಲಿ ಕೆಲವೊಂದಷ್ಟು ಜನ ಶರಣ ದಂಪತಿಗಳರ. ಈಗ ಇವಾಗ ತಾನೇ ನಾವು ತಿಳ್ಕೊಂಡು ಜೇಡ್ರ ದಾಸಿಮಯ್ಯನವರು ಮತ್ತು ದುಗ್ಗಳಿಯವರು ಬಂದ್ರು. ಕಾಶ್ಮೀರದ ದೊರೆ ಬರ್ತಾರ, ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಮ್ಮ. ಇನ್ನು ಬರ್ತಾರ ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ. ಹಾಗೆ ಬಹಳಷ್ಟು ಜನ ಶರಣರು ಬರ್ತಾರ, ಶರಣ ದಂಪತಿಗಳು ಬರ್ತಾರ. ನೋಡ್ರಿ, ಗಂಡ ಸುಮ್ಮ ಮನೆಯಾಗಿಂದ ಹೊರಗೆ ನಡೆದ್ರಂದ್ರೆ ಎಲ್ಲಿಗೆ ನಡೆದ್ರಿ ಅಂತ ಕೇಳ್ತೇವೆ ನಾವು. ಸ್ವಲ್ಪ ಲೇಟ್ ಆಗ್ತಂತಂದ್ರು ಯಾಕೋ ಬಂದಿಲ್ಲ ನೀವು, ಯಾಕೋ ಲೇಟ್ ಆಯ್ತು. ಇವಾಗೆಲ್ಲ ಫೋನ್ಗಳಾಗ್ಯಾವ, ಹಚ್ಚಿ ಕೇಳ್ತೇವೆ ನಾವು, ಯಾಕೋ ಲೇಟ್ ಆಗ್ಯದ, ಜೋರಲ್ಲಿ ಮಾತಾಡ್ತೇವೆ, ಸ್ವಲ್ಪ ಲೇಟ್ ಆದ್ರು. ಎಲ್ಲರ ಮನೇಲಿ ಆಗವ ಇವು. ಆದ್ರ ಆಗಿನ ಕಾಲಕ್ಕ ಒಬ್ಬ ಶರಣರು ಮನೆ ಬಿಟ್ಟು ನಾನು ಹೋಗ್ತೀನಿ ಇವಾಗ ಕಲ್ಯಾಣಕ್ಕಂತಂದಾಗ ಅವರ ಸತಿಯರ ಮನಸ್ಥಿತಿ ಹೆಂಗಿದಿರ್ಬೋದು. ಇಲ್ಲ ಬ್ಯಾಡ್ರಿ, ನೀವು ಹೋಗ್ಬ್ಯಾಡ್ರಿ, ಇಲ್ಲೇ ಇರ್ರಿ ಅಂತಂದಿದ್ರ ಕಲ್ಯಾಣದಲ್ಲಿ ವಚನದ ಕ್ರಾಂತಿನೇ ಆಗ್ತಿದ್ದಿಲ್ಲ. ಕಲ್ಯಾಣದಲ್ಲಿ ವಚನ ಕ್ರಾಂತಿನೇ ನಡೀತಾ ಇದ್ದಿದ್ದಿಲ್ಲ. ಗಂಡನ ಅಡಿಯಲ್ಲಿನೇ ಗಂಡ ಎಲ್ಲಿ ಹೆಜ್ಜೆ ಇಟ್ರ ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ. ಹಂಗ ಮದ್ವೆ ಆಗ್ಲತ್ರ ಸಪ್ತಪದಿ ತುಳಿತಾರೆ. ಹಂಗ ಅವ್ರು ಎಲ್ಲಿಂದ ತಮ್ಮ ಜೀವನವನ್ನ ಶುರು ಮಾಡಿದ್ರು, ಅಲ್ಲಿಂದ ಏನ್ ಮಾಡಿದ್ರು, ಕಲ್ಯಾಣದತ್ತ ಅಡಿ ಇಡ್ತಾ ಬಂದ್ರು. ಒಬ್ಬೊಬ್ಬರೇ ಶರಣರು ತಮ್ಮ ದಂಪತಿ ಸಮೇತರಾಗಿ ಬಂದು ಇಲ್ಲಿ ಏನ್ ಮಾಡಿದ್ರು, ಅನುಭವ ಮಂಟಪದಲ್ಲಿ ತಮ್ಮದೇ ಆದಂತಹ ವಿಶೇಷವಾದ ಕಾಯಕವನ್ನ ಮಾಡ್ತಾ ವಚನಗಳ ದಾರಿಯನ್ನೇ ಎರೆದ್ರಿ. ಮೋಳಿಗೆ ಮಹಾದೇವಮ್ಮ ಮತ್ತ ಮೋಳಿಗೆ ಮಾರಯ್ಯ ಅಂತ ಬರ್ತಾರೆ. ಇವ್ರು ಕಾಶ್ಮೀರದವರು. ಕಾಶ್ಮೀರದಾಗ
ಮಹಾದೇವ ಭೂಪಾಲ ಅಂತ. ಅವ್ರು ಎಷ್ಟು ದೊಡ್ಡ ಅರಸ ಇದ್ರಂದ್ರೆ ಪ್ರತಿ ದಿವಸ 6,000 ಜಂಗಮರಿಗೆ ದಾಸೋಹ ಮಾಡ್ತಿದ್ರಂತ. ಪ್ರತಿನಿತ್ಯ 6,000 ಜಂಗಮರಿಗೆ ದಾಸೋಹ ಮಾಡ್ತಿದ್ರಂತ. ಆದ್ರ ಅವ್ರು ಏನ್ ಮಾಡಿದ್ರು, ಅದನ್ನೆಲ್ಲ ಬಿಟ್ಟು ಬಸವಣ್ಣನವರ ಕೀರ್ತಿ ವಾರ್ತೆಯನ್ನ ಕೇಳಿ ಕಲ್ಯಾಣಕ್ಕೆ ಬಂದ್ರು. ಅಲ್ಲಿ 6,000 ಮಾಡ್ಲತ್ತಾರ, ಇಲ್ಲಿ 1,96,000 ಜಂಗಮರಿಗೆ ಮಾಡ್ಲತ್ತಾರ. ಹಾಗಾದ್ರೆ ಅವ್ರು ಎಂತಹ ದೊಡ್ಡ ಶಕ್ತಿ ಇದ್ದಿರ್ಬೋದು. ಅವ್ರು ಎಂಥ ದೊಡ್ಡ ಶಕ್ತಿ ಇದ್ದಿರ್ಬೋದು ಅಂತ ತಿಳ್ಕೊಂಡವ್ರು ಏನ್ ಮಾಡಿದ್ರು, ಕಲ್ಯಾಣಕ್ಕೆ ಬಂದರು. ಹಾಗಾದ್ರೆ ಸತಿ ಗಂಡ ಹೋಗ್ತಾ ಇರ್ಬೇಕಂದ್ರ ಅವರ ಜೊತೆನೆ ಅವರ ಹೆಂಡತಿ ಮಹಾದೇವಮ್ಮ ಕೂಡ ಬಂದ್ರು. ಅವರು ಕೂಡ ಏನ್ ಮಾಡಿದ್ರು, ಗಂಡನ ಹೆಜ್ಜೆ ಮೇಲೆ ಹೆಜ್ಜೆ ನೀಡ್ತಾ ಕಲ್ಯಾಣಕ್ಕೆ ಬಂದರು. ಇಲ್ಲ ನಾನು ಬರಲ್ಲ ನೀವು ಹೋಗ್ರಿ ಅಂತಂದಿದ್ರ ಅಲ್ಲಿ ಏನಾಗ್ತಾ ಇತ್ತು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಅನ್ನೋ ವಚನ ಆಗ್ತಾ ಇತ್ತು. ಆದ್ರೆ ಇಲ್ಲೇನದ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಂತೆ. ಹಾಗಾದ್ರ ಸತಿಪತಿಗಳು ಹೇಗಿರ್ಬೇಕು? ಸತಿಪತಿಗಳು ಹೇಗಿರ್ಬೇಕು? ಒಂದು ಸಣ್ಣ ಮಾತು ಹೇಳ, ಒಂದು ಸಣ್ಣ ಉದಾಹರಣೆ ದೃಷ್ಟಾಂತದ ಮೂಲಕ ಹೇಳ್ತೀನಿ. ಇವಾಗೆಲ್ಲ ಮದ್ವೆ ಆದ ತಕ್ಷಣನೇ ಜಗಳಗಳೆಲ್ಲ ಕೋರ್ಟಿಗೆ ನಡೆದವು. ಹೆಚ್ಚು ಮದ್ವೆ ಆದ ತಕ್ಷಣ 1 ತಿಂಗಳು 2 ತಿಂಗಳು ಆದ್ಮೇಲೆ ಏನಾಗ್ಲತ್ತವ, ಬೇಡ ನಾನು ಅವಳ ಜೊತೆ ಇರಲ್ಲ, ನಾನು ಅವಳ ಜೊತೆ ಇರಲ್ಲ ಅನ್ನೋ ಕೇಸ್ಗಳೇ ಜಾಸ್ತಿ ಈಗ. ಯಾಕಾಗ್ಯಾವ ಈ ರೀತಿ ಅಂದ್ರ, ನಮ್ಮ ಮಕ್ಕಳಲ್ಲಿ ಈಗ ಬರುವಂತಹ ಪೀಳಿಗೆಗಳಲ್ಲಿ ಸಂಸ್ಕಾರದ ಕೊರತೆ ಇದೆ. ಸಂಸ್ಕಾರದ ಕೊರತೆ ಈಗ. ಯಾಕಂದ್ರ ಮಕ್ಕಳು ನಮ್ಮ ಹತ್ರ ಬೆಳಿತಾನೆ ಇಲ್ಲ. ಮಕ್ಕಳು ನಮ್ಮ ಹತ್ರ ಬೆಳಿತಾನೆ ಇಲ್ಲ. ಇದಕ್ಕೇನ್ ಕಾರಣ? ಮಕ್ಕಳು ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ದೊಡ್ಡ ದೊಡ್ಡ ವ್ಯಕ್ತಿ ಆಗ್ಲಿ ಅಂತ ಹೇಳಿ ನಾವೇನ್ ಮಾಡ್ಲತ್ತಿದ್ದ, ದೂರ ಇಟ್ಟು ಓದಿಸ್ಲತ್ತಿದ್ದ ನಮ್ಮ ಮಕ್ಕಳಿಗೆ. ಮಕ್ಕಳು ದೊಡ್ಡವ್ರಾಗ್ತಾರ, ಒಳ್ಳೆ ಹುದ್ದೆ ಹೋಗ್ತಾರ, ಒಳ್ಳೆ ಕೆಲಸ ಮಾಡ್ತಾರ, ಒಳ್ಳೆ ಸಂಬಳ, ಕೈ ತುಂಬಾ ಸಂಬಳ ಇರ್ತದ. ಆದ್ರ ನಿಮ್ ಮಕ್ಕಳು ನಿಮ್ಮ ಹತ್ರನೇ ಇರೋದು. ಏನ್ ಖುಷಿ ಬಂತು? ದುಡ್ಡು ಕಳಿಸ್ಲತ್ತಾರ, ನಿಮಗ್ ಕಳಿಸ್ತಾರ, ಎಲ್ಲ ಓಕೆ. ಆದ್ರ ಕೊನೆ ಟೈಮಿನಾಗ ನಿಮಗ್ 1 ಗ್ಲಾಸ್ ನೀರ್ ಕುಡ್ಲಕ್ ಮಕ್ಕಳು ಇದ್ದಿಲ್ಲ ಅಂದ್ರೆ ಎದಕ್ ಬಂತು? ಅವ್ರು ಎಷ್ಟೇ ಉನ್ನತ ಹುದ್ದೆ ಹೋಗ್ಲಿ, ಎಲ್ಲೇ ಇರ್ಲಿ, ಆದ್ರ ಮಕ್ಕಳು ಯಾರ ಜೊತೆ ಇರ್ಬೇಕು? ತಂದೆ ತಾಯಿ ಜೊತೆ ಇರ್ಲಿ. ಅಂತ ಸಂಸ್ಕಾರವನ್ನ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು. ಅಂದ್ರೆ ನಮಗ್ ಬಿಟ್ಟಿರ್ಲಾರದಂಗ ಪ್ರೀತಿ ಅನ್ಯೋನ್ಯತೆ ನಮ್ಮಲ್ಲಿ ಬರ್ಬೇಕಾದ್ರ ಅಂತ ಸಂಸ್ಕಾರವನ್ನ ನಾವು ಕೊಡ್ಲೇಬೇಕು. ಹಿಂಗೆಲ್ಲ ಆಗ್ಲತ್ತ ಅಂದ್ರೆ ನಮ್ಮಲ್ಲಿ ಏನೋ ಸಂಸ್ಕಾರದ ಕೊರತೆ ಆಗಿಲ್ಲ. ಒಂದು ಕೇಸ್ ಹೋಗ್ತಂತ ಹಿಂಗೆ ಜಡ್ಜ್ ಹತ್ರ ಒಂದು ಕೇಸ್ ಹೋಗಿತ್ತಂತ. ಏನ್ ಕೇಸ್ ಅಂದ್ರ ಹೇಳತ್ತಂತ ಜಡ್ಜ್ ಬಂದೇನಿ, ನೋಡ್ರಿ ಇವ್ರ ಆನರ್, ನನ್ನ ಹೆಂಡತಿ ನನಗ ದಿನಾ ಕೆಲ್ಸಕ್ಕೆ ಹಚ್ತಾಳ್ರಿ, ನನ್ನ ಹೆಂಡತಿ ನನಗ ದಿನಾ ಕೆಲಸ ಮಾಡ್ಲಕ್ ಹಚ್ತಾಳ್ರಿ, ನನಗ್ ಸಾಕಾಗ್ಯದ, ನನ್ ಹೆಂಗಾರ ಮಾಡಿ ಅವಳಿಂದ ಡೈವರ್ಸ್ ಕೊಡಿಸ್ರಿ ಅಂದ. ದಿನಾ ನನಗ್ ಕೆಲಸ ಮಾಡಿ ಸಾಕಾಗ್ಯದ ಅವಳ ಕೈ ಕೆಳಗ, ನನಗ ಅವಳಿಂದ ಮುಕ್ತಿ ಕೊಡಿಸ್ರಿ ಅಂತ ಹೇಳ್ದ ನನ್ ಗಂಡ. ಅದಕ್ಕೆ ಜಡ್ಜ್ ಹೇಳಿದ್ರಂತ, ಏನ್ ಕೆಲಸ ಹೇಳ್ತಾಳಪ್ಪ ನೀನ್ ಹೆಂಡತಿ ಹೇಳು ಅಂತಂದ್ರು. ನೋಡ್ರಿ ನನಗ ಬಾಂಡೆ ತೊಳಿಲಕ್ ಹಚ್ತಾಳ ನಾನು ಹೆಂಡತಿ, ಬಟ್ಟಿ ಒಗಿಲಕ್ ಹಚ್ತಾಳ ನಾನು ಹೆಂಡತಿ, ಆಮೇಲೆ ಬೆಳಗಡ್ಡಿ ಸುಲಿ ಅಂತ ಹೇಳ್ತಾಳ್ರಿ, ಬೆಳಗಡ್ಡಿ ಸುಲಿ ಅಂತ ಹೇಳ್ತಾಳ, ನಾ ಹೆಂಗ್ ಮಾಡಿದ್ರಿ? ಅವಾಗ ಜಡ್ಜ್ ಹೇಳಿದ್ರಂತ, ನೋಡಪ್ಪ ನೀ ಏನು ಟೆನ್ಷನ್ ಮಾಡ್ಕೋಬೇಡ, ನಾ ಇದಕ್ಕೊಂದಿನ ಪರಿಹಾರ ಹೇಳ್ತೀನಿ, ಇದಕ್ ನಾನು ಇನ್ನೊಂದು ಪರಿಹಾರ ಹೇಳ್ತೀನಿ, ಇದಕ್ಕೇನ್ ಡೈವರ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಂದ್ರು. ಹೌದಾ, ಹಾಗಿದ್ರೆ ಏನ್ ಹೇಳ್ರಿ ಇದಕ್ ಪರಿಹಾರ ಅಂದಾಗ, ನೋಡಪ್ಪ ಬಾಂಡೆ ತೊಳಿಲಕ್ ಹಸ್ತಾಳ ನೀನ್ ಹೆಂಡತಿ, ಮೊದಲೇ ಎಲ್ಲ ನೀರ್ ಹಾಕಿ ನೆನೆಕಿಡು, ಮೊದಲೇ ನೀರಾಗ ಹಾಕಿ ಎಲ್ಲ ನೆನೆಕಿಡು, ಚಂದ ನೆನದು ಅಂತಂದ್ರ ಪಟ್ಟನ್ ತೊಳಿಲಕ್ ಬರ್ತದೆ. ಬಟ್ಟಿ ತೊಳಿಲಕ್ ಹಸ್ತಾಳ, ಬಟ್ಟೆನೂ ಹಂಗೆ ಅದೇ ರೀತಿ ಮಾಡು, ನೆನಿಲಕ್ ಇಡು ರಾತ್ರಿನೇ, ಮುಂಜಾನೆ ಆಗೋಷ್ಟು ಹೊತ್ತಿನಾಗ ಅದ್ರೊಳಗಿಂದೆಲ್ಲ ಕೊಳೆ ಹೋಗಿದಿರ್ತದ, ಸ್ವಲ್ಪ ಹಿಂಗ ಕುಡ್ಸರಾಯ್ತು ಮುಗಿತು. ಮತ್ ಬೆಳಗಡ್ಡಿ ಹೆಂಗ್ ಮಾಡ್ಬೇಕ್ರಿ ಅಂತ ಕೇಳ್ದ ನಾನು. ಬೆಳಗಡ್ಡಿ ಏನ್ ಮಾಡ್ಬೇಡಪ್ಪ, ಸ್ವಲ್ಪ ಅವೆಲ್ಲ ಹೆಸರುಗಳು ಬಿಡಿಸಿ ಹಂಚಿನ ಮೇಲೆ ಹಾಕು, ಸ್ವಲ್ಪ ಬಿಸಿ ಮಾಡು, ಸಿಪ್ಪೆ ಎಲ್ಲ ಬೇರೆ ಬೇರೆ ಆಗ್ಬರ್ತಾವ ಅಂತ. ಹಾಗ ಅದ್ರಲ್ಲಿ ಕೆಲಸ ಮಾಡಿದವ್ರು ಜಡ್ಜ್ ಯಾರಿದ್ರು, ಹೆಂಡತಿ ಕೈದಾಗ ಕೆಲಸ ಮಾಡೋರೇ ಇದ್ರು. ಜಡ್ಜ್ ತಮ್ಮ ಅನುಭವದ ಮಾತುಗಳನ್ನ ಹೇಳಿದ್ರ, ಹಾಗಾದ್ರ ಜಡ್ಜ್ನು ಕೂಡ ಅಲ್ಲಿ ತಮ್ಮ ಹೆಂಡತಿ ಕೈ ಕೆಳಗೆ ಕೆಲಸ ಮಾಡೋರು.
ಅಂದ್ರೆ ಏನು, ನಾವು ಮಾಡುವಂತ ಕೆಲಸದಲ್ಲಿ ನಾವು ಏನ್ ಮಾಡ್ಬೇಕು, ಪ್ರೀತಿ ಇರ್ಬೇಕು. ಅದು ಹೊರೆ ತಂದ್ಕೊಂಡ್ರೆ ಏನಾಗ್ತದೆ, ಇಲ್ಲಿ ಸತಿಪತಿಗಳದು ಸಂಸಾರನೇ ನಡೆಯೋಲ್ಲ. ಅದು ಏನಾಗ್ತದ, ಎತ್ತು ಏರಿಗೆ ಕೋಣ ನೀರಿಗೆ ಅಂತ. ನಾವು ಬಹಳಷ್ಟು ಕಡೆ ಕೇಳ್ತಾ ಇದ್ದೇವು, ನಿನ್ನೆ ಮೊನ್ನೆ ಮದ್ವೆ ಆದರೂ ಕೂಡ ದೂರ ಆಗ್ಲತ್ತಾರ. ಯಾಕ, ಅಲ್ಲಿ ಏನ್ ಕೊರತೆ ಆಗ್ತಾ ಇದೆ, ಸಂಸ್ಕಾರದ ಕೊರತೆ ಆಗ್ಲತ್ತಿಲ್ಲ. ಈ ಕಡೆ ತವ್ರ ಮನೆ ಹೆಣ್ಮಗಳಿಗೆ ತವ್ರ ಮನೆದವ್ರು ಹೇಳ್ತಾರ, ನೋಡು ಜಾಸ್ತಿ ಕೆಲಸ ಮಾಡ್ಲಾಕ್ ಹೋಗ್ಬೇಡ, ನೀ ಈಗ ಎಲ್ಲ ಕೆಲಸ ಮಾಡ್ದೆ ಅಂದ್ರ ಎಲ್ಲ ಕೆಲಸ ನಿನಗೆ ಹಚ್ತಾರ, ಕೆಲಸ ಎಲ್ಲ ನಿನಗೆ ಹಚ್ತಾರ, ಹಾಗಾಗಿ ಜಾಸ್ತಿ ಕೆಲಸ ಮಾಡ್ಲಾಕ್ ಹೋಗ್ಬೇಡ. ಅತ್ತಿ ಅಂತ ಏನು ಕೆಲಸನೇ ಮಾಡಲು ಬೇಡ್ರಿ ಅಂತ ಅವ್ರದ್ದು ಕಂಪ್ಲೇಂಟ್. ಕಂಪ್ಲೇಂಟ್ ಯಾರ್ದು ಜಾಸ್ತಿ, ಅವ್ರದ್ದು ಕಂಪ್ಲೇಂಟ್ ಜಾಸ್ತಿ, ಇವ್ರದ್ದು ಇವಾಗೆ ಶುರು ಆಗ್ಯದ ಸಂಸಾರ. ಮದುವೆ ಮಾಡ್ಕೊಂಡು ಹೋಗುವಂತ ಹೆಣ್ಮಗಳಿಗೆ ಏನ್ ಹೇಳ್ಬೇಕು, ಅದು ನಿನ್ನ ಮನೆ, ಅಲ್ಲಿ ಏನೇ ಆಗ್ಲಿ ಅದು ನಿನ್ನ ಮನೆ, ಅಲ್ಲಿ ಎಂಥ ಕಷ್ಟನೇ ಬರ್ಲಿ ಏನೇ ಬರ್ಲಿ ಅದನ್ನ ನಿಭಾಯಿಸುವ ಶಕ್ತಿಯನ್ನ ನೀ ಪಡ್ಕೋಬೇಕು. ಅದನ್ನ ಬಿಟ್ಟು ಏನೇ ಆಗ್ಲಿ ಹಿಂದಿನ ಇದ್ದ ನೋಡಂತಂದ್ರ, ಗಂಡ ಸುಮ್ಮನ್ ಮಾತಂದ್ರ ನೋಡಿ ಮಮ್ಮಿ ಫೋನ್ ಮಾಡಿ, ನೋಡ್ ಮಮ್ಮಿ ನನಗೆ ಇವ ಹಿಂಗಲ್ಲತಾನ, ಹಂಗಲ್ಲತಾನವ ನಿಂದ್ರು ನಾ ಹೊಂಟಿದ, ನಿಮ್ ಪಪ್ಪ ಕರ್ಕೊಂಡು ಹೊಂಟಿದ ನಿಂದ್ರು ನಾ ಅಂದ್ರ ಮುಗಿತಲ್ಲ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕ್ರಿ, ನಾವು ಸಂಸ್ಕಾರವನ್ನ ಯಾವ ರೀತಿ ಕೊಡ್ಬೇಕು, ನಮ್ಮ ಒಂದೆರಡು ಮಾತಿನಲ್ಲೇ ಮುಗಿದು ಹೋಗ್ತಾವು. ಅದು ಬಿಟ್ಟು ಕೋರ್ಟು ಕಚೇರಿ ಅಲ್ಲಿರುವಂತ ಕೆಲಸನ ನಾವು ಮಾಡ್ಕೋಬೇಕು. ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರವನ್ನ ಕೊಡುವಂತ ಕೆಲಸ ಮಾಡ್ಬೇಕು. ಇವಾಗ ಬಂದು ಮಕ್ಕಳೆಲ್ಲ ಬಹಳ ಚೆನ್ನಾಗಿ ವಚನಗಳು ಹೇಳಿದ್ರು, 20-25 ವಚನಗಳು ಹೇಳಿದ್ರು. ಮಕ್ಕಳು ಹೇಳಿದ್ರೆ ಬಹಳ ಖುಷಿ ಅನ್ಸ್ಲತ್ತೈತಿ. ಏನೋ ಒಂದು ಕಾರಣದಿಂದ ಮಕ್ಕಳು ವಚನಗಳು ಓದ್ಲತ್ತಾರ ಅಂದ್ರೆ ಒಂದು ಸಂಸ್ಕಾರವನ್ನ ತಗೊಂಡು ಮಕ್ಕಳು ಹೋಗ್ಲತ್ತಾರ ಅಂದ್ರೆ ಅದ್ರ ಮುಂದೆ ಅವ್ರಿಗ ಎಲ್ಲೋ ಒಂದು ರೀತಿಯಲ್ಲಿ ಕೈ ಹಿಡಿತು. ನೋಡ್ರಿ, ಇಂಥ ಒಂದು ಹಿನ್ನೆಲೆಯಿಂದ ಬಂದ್ರ ಅಂದ್ರೆ ಬಹಳ ಗೌರವ ಇರುತ್ತೆ. ಒಂದು ಫ್ಯಾಮಿಲಿ ಒಂದು ಹೆಣ್ಮಗ್ಳಿಗೆ ಮದ್ವೆ ಮಾಡ್ಕೊಳತ್ತಾರ ಅಂದ್ರೆ ಬ್ಯಾಕ್ ಗ್ರೌಂಡ್ ನೋಡ್ತಾರೆ. ಆ ಮನೆ ಹೆಂಗದ, ಮನೆತನ ಹೆಂಗದ, ಹುಡುಗಿ ಹೆಂಗಳ. ಹುಡುಗಿ ಚೆನ್ನಾಗಿದ್ರು ಅವ್ರ ಮನೆತನ ನೋಡ್ತಾರೆ, ತಂದೆ ತಾಯಿ ಹೆಂಗಾರ. ಒಂದ್ ವೇಳೆ ಹುಡುಗಿ ಚೆನ್ನಾಗಿದ್ದು ತಂದೆ ಹುಡುಕ ಇದ್ರು ಮಾಡಲ್ರಿ ಮದ್ವೆ, ಹಿಂಗೂ ನೋಡ್ತಾರ. ಹಾಗಾಗಿ ಇಡೀ ಸಂಸಾರ ಹೆಂಗಿರ್ಬೇಕಂದ್ರೆ ಒಳ್ಳೆ ಸಂಸ್ಕಾರದಿಂದ ಕೂಡಿರ್ಬೇಕು. ಸಂಸ್ಕಾರದಿಂದ ಕೂಡಿರುವಂತಹ ಸಂಸಾರನೇ ಹೆಂಗಿರ್ತದಂದ್ರ ಅದು ಕೈಲಾಸವಾಗಿರ್ತದ. ಹೆಂಗೆ ಶರಣರು ಕಾಯಕವನ್ನೇ ಕೈಲಾಸ ಅಂತ ತಿಳ್ಕೊಂಡ್ರು, ಸಂಸ್ಕಾರದಿಂದ ಕೂಡಿರುವಂತಹ ಸಂಸಾರದಲ್ಲಿ ಪ್ರತಿಯೊಬ್ಬರು ಏನ್ ಮಾಡ್ತಾರ, ಕಾಯಕದಿಂದನೇ ಕೈಲಾಸವನ್ನ ಕಾಣ್ತಾರ. ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಮ್ಮ ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣಕ್ಕೆ ಬಂದು ಅಂತ ದೊಡ್ಡ ರಾಜ ಕಲ್ಯಾಣಕ್ಕೆ ಬಂದು ಇಲ್ಲಿ ಯಾವ ಕೆಲಸ ಮಾಡಿದ್ರಂದ್ರ ಕಟ್ಟಿಗೆಯನ್ನ ಕಡ್ದು ಅದನ್ನ ಮಾರ್ತಾ ಇದ್ರು. ರಾಜ ಬೀದಿಯಲ್ಲಿ ಮಾರಿ ಅದರಿಂದ ಬಂದಂತಹ ದುಡ್ಡಿನಿಂದ ಅವ್ರು ಏನ್ ಮಾಡ್ತಾ ಇದ್ರು, ದಾಸೋಹವನ್ನ ಮಾಡ್ತಾ ಇದ್ರು. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ದಾಸೋಹವನ್ನ ಮಾಡ್ತಾ ಇದ್ರು. ಅವಾಗೆಲ್ಲ ನೋಡ್ರಿ, 12ನೇ ಶತಮಾನದಾಗ ಯಾವುದೇ ಶರಣರ ಮನೆಗಳಿಗೆ ಬಾಗಿಲುಗಳೇ ಇದ್ದಿದ್ದಿಲ್ಲ. ನಾವು ಕೇಳಿದೆವು ಶನಿ ಶಿಂಗಣಾಪುರದಾಗ ಯಾವುದೇ ಮನೆಗಳಿಗೆ ಬಾಗಿಲುಗಳಿಲ್ಲ ಅಂತ. ಆದ್ರ 12ನೇ ಶತಮಾನದಾಗ ಶರಣರ ಮನೆಗಳಿಗೆ ಬಾಗಿಲುಗಳೇ ಇದ್ದಿದ್ದಿಲ್ಲ. ಯಾಕಿದ್ದಿಲ್ಲ? ಅವರು ಅವತ್ತಷ್ಟೇ ಕೆಲಸ ಮಾಡಿ ಅವತ್ತೆಷ್ಟು ಬರ್ತದ ಅಷ್ಟನ್ನೇ ಹೊಟ್ಟೆ ತುಂಬಿಸ್ಕೊಂಡು ಉಳಿದದ್ದನ್ನ ದಾಸೋಹ ಮಾಡ್ತಾ ಇದ್ರು. ಮತ್ತೆ ಜಾಸ್ತಿ ಸಂಗ್ರಹಣೆ ಮಾಡಿದ್ರೆ ಕಳ್ಳರು ಬರ್ತಾರೆ. ಹೆಚ್ಚು ಸಂಪತ್ತು ನಾವು ಎಲ್ಲಿ ಸಂಗ್ರಹಣೆ ಮಾಡಿರ್ತೇವೆ ಅಲ್ಲಿ ಮಾತ್ರ ಕಳ್ಳರು ಬರ್ತಾರೆ. ಕೆಟ್ಟವರ ದೃಷ್ಟಿ ಯಾವಾಗ ಬೀಳ್ತದ, ಅವಾಗೇ ಬೀಳ್ತದೆ. ಹಾಗಾದ್ರ ನೋಡ್ರಿ, ಅವಾಗ ಎಂತಹ ವೈಭವ ಇದ್ದಿರಬಹುದು. ಪ್ರತಿಯೊಬ್ಬರು ಯಾರು ಕಳ್ಳರು ಇದ್ದಿದ್ದಿಲ್ಲ ಅಂದ್ರ, ಒಬ್ಬ ಬಸವಣ್ಣನವ್ರನ್ನ ಕೊಲೆ ಮಾಡ್ಬೇಕಂತ ಚೂರಿ ಚಿಕ್ಕಣ್ಣ ಬಂದರು. ಅವರು ಕೂಡ ಬಂದಿಲ್ಲಿ ಏನ್ ಮಾಡಿದ್ರು, ಖುಷಿ ಶರಣ ಹೋಗಿ ನಿಜ ಶರಣ ಆದರು. ಹಾಗಾದ್ರ ಕಲ್ಯಾಣದಲ್ಲಿ ಹೆಂಗಿತ್ತಂದ್ರ ಯಾವುದೇ ಮನೆಗಳಿಗೆ ಬಾಗಿಲುಗಳೇ ಇದ್ದಿದ್ದಿಲ್ಲ. ಕಾಯಕವನ್ನೇ ಕೈಲಾಸವನ್ನಾಗಿ ಮಾಡ್ಕೊಂಡಿದ್ರು ಅವರು. ಈ ನಮ್ಮ ಮನೆಗಳೆಲ್ಲ ಹೆಂಗಾಗ್ಯಾವ ಅಂತಂದ್ರ, ನಮ್ಮ ಮಕ್ಕಳಿಗೆ ಹೊರಗೆ ಕೂಡಿಸಿ ನಾವು ಕಿಲಿ ಹಾಕೊಂಡು ಹೋಗ್ಲತ್ತೀವಿ. ಇಲ್ಲೇ ಕೂಡ್ ಮಗ, ನಾ ಜರ ಹೋಗಿ ಬರ್ತೀನಿ ಹೊರಗೆ, ಇಲ್ಲೇ ಬಾಜು ಮನೆ ಕೂಡ್ ಮಗ, ಆಂಟಿ ಬಲ್ ಕೂಡ್ ಮಗ, ಅಂಕಲ್ ಬಲ್ ಕೂಡ್ ಮಗ. ಅದ್ರ ಕಿಲಿ ನಾವು ಇಲ್ಲಿ ಹಾಕಿ ಅಂದ್ರ ದುಡ್ಡು ಮುಖ್ಯನ ಮಕ್ಕಳು ಮುಖ್ಯ ಅನ್ನೋದ ವಿಷಯ. ಮಗು ಕೇಳ್ತಂತ ತಾಯಿ,
ಮಗು ಕೇಳ್ತಂತ ತಾಯಿಗ, ಅಮ್ಮ ನಿನಗ ನಾನು ಮುಖ್ಯನಾ ಅಥವಾ ನಿನಗ ಅಲ್ಮಾರಿದಲ್ಲಿರುವಂತಹ ದುಡ್ಡು ಮುಖ್ಯನಾ ಅಂತ ಕೇಳ್ತಂತ. ಯಾಕೆ ಮಗ ಹಂಗೆ ಕೇಳತ್ತಿದಿ ಅಂದ್ರ, ಮತ್ತೆ ನೀ ದಿನ ನನಗ ಕೆಲ್ಸದ ಆಂಟಿ ಹತ್ರ ಬಿಟ್ಟು ಹೋಗ್ತಿ, ಮತ್ತ ರೂಮಿಗೆ ಇಲ್ಲಿ ಹಾಕೊಂಡು ಹೋಗ್ತಿಲ್ಲ ಅಂತ ಕೇಳ್ತಂತ. ನೋಡ್ರಿ, ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಕೆಲ್ಸದವ್ರ ಹತ್ರ ಮಕ್ಕಳನ್ನ ಬಿಟ್ಟು ಹೋಗ್ತಾರ. ಅವ್ರು ಯಾವ ಕೋಣೆಯಲ್ಲಿ ದುಡ್ಡು ಇಟ್ಟಿದಿರ್ತಾರ ರೂಮಿಗೆ ಇಲ್ಲಿ ಹಾಕೊಂಡು ಹೋಗ್ತಾರ. ನಿಜವಾದ ಸಂಪತ್ತು ಯಾವ್ದ್ರಿ ನಮ್ಗ? ನಮ್ಮ ಮಕ್ಕಳನ್ನ ಹೊರಗಿಟ್ಟು ಆ ಸಂಪತ್ತಿಗೆ ನಾವು ಏನ್ ಮಾಡ್ಲತ್ತಿದೇವ? ಬೆನ್ನತ್ಬೇಕು. ನಿಜವಾದ ಸಂಪತ್ತು ಇವತ್ತು ನಮ್ಮ ಮುಂದೆ ಮಕ್ಕಳು ಕುಂತಾರ. ನಿಜವಾದ ಸಂಪತ್ತು ಮಕ್ಕಳೇ ಹೊರತು ಇವತ್ತು ನಾಳೆ ಹೋಗುವಂತಹ, ಕಳೆದು ಹೋಗುವಂತಹ ಆ ಧನ ಅಲ್ಲ. ಅದಕ್ಕೆ ಹೇಳ್ತಾರೆ ತಿಳಿದವರು, ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡ್ರ. ಹಗಲು ರಾತ್ರಿ ಮಳಿ ಗಾಳಿ ಬಿಸಿಲು ಚಳಿ ಅನ್ನಲಾರ್ದೇನೆ ಹಿರಿಯರೆಲ್ಲ ಮಾಡಿರ್ತಾರೆ. ಮುಂದಿನ ತಲೆಮಾರುಗಳಿಗೂ ಕುಂತು ತಿನ್ನುವಷ್ಟು ಮಾಡಿರ್ತಾರೆ ಕೆಲವರು. ಆದ್ರ ಹುಡುಕ ಸಿಡುಕ ಹಾಳು ಮಾಡೋರು ಇಂಥವ್ರೆಲ್ಲ ಬಂದ್ರಂದ್ರೆ ಏನ್ ಮಾಡ್ತಾರ? ತಾವು ಹಾಳು, ಅವ್ರ ಜೊತೆ ಇದ್ದವರು ಹಾಳು, ಊರನ್ನೆಲ್ಲ ಹಾಳು ಮಾಡಿರ್ತಾರ. ನಾವೇನ್ ಮಾಡ್ಬೇಕು? ಮಕ್ಕಳಿಗೆ ಆಸ್ತಿ ಇಡಲಾರ್ದೇನೆ ಮಕ್ಕಳನ್ನೇ ಆಸ್ತಿ ಮಾಡಿಡ್ಬೇಕು. ನೀವು ಆಸ್ತಿ ಮಾಡಿಟ್ಟಂದ್ರೆ ಕಷ್ಟಪಟ್ಟು ದುಡಿಯುವಂತಹ ವಿಪರ್ಯಾಸನೇ ಇರ್ಲವ್ರಿ. ನಮ್ಮ ಮುತ್ತೆ ಮಾಡಿಟ್ಟಾರ, ನಮ್ಮ ಅಜ್ಜಿ ಮಾಡಿಟ್ಟಾರ, ನಾವ್ಯಾಕೆ ಗಳಿಸ್ಬೇಕು? ಮಾಡಬಾರ್ದ ವಯಸ್ಸಿನಲ್ಲೆಲ್ಲ ಮಾಡಬಾರ್ದ ಕೆಲಸಗಳು ಮಾಡ್ತಾರ. ಇದಕ್ಕೆಲ್ಲ ಕಾರಣ ಯಾರು? ಮತ್ ಹೇಳ್ಕೊತೇವ್ ನಮ್ಗ ಅಷ್ಟು ಹೊಲ ರೀ, ನಮ್ಗ ಇಷ್ಟ ಸಂಪತ್ರಿ, ನಾವು ಇದು ತಗೊಂಡೇವ್ರಿ ಅದು ತಗೊಂಡೇವ್ರಿ. ಕೊನೆಗಾಲದಲ್ಲಿ ಏನಾಗ್ತದ? ನೀವು ಅಲ್ಲೇ ಬಾಜು ಗಾಳಿ ಹೋಯ್ತು ಬಂತು ಅಂತ ಇರ್ತೀರಿ. ಮಕ್ಕಳು ಅಲ್ಲೇ ಜಗಳ ಆಡ್ತಾ ಇರ್ತಾವ. ಯಾವಾಗ ಹೋಯ್ತದ ಇವ್ರ ಗಾಳಿ, ನಾವು ಯಾವಾಗ ತಗೊಂಬರೋ ಆಸ್ತಿ ಅಂತ. ಶ್ವಾಸ ಹೊರಗೆ ಬಿಡ್ತಾ ಇರ್ಬೇಕಾದ್ರೆ ನಮ್ಮಪ್ಪ ಯಾವಾಗ ಹೇಳ್ತಾನೋ, ಎಲ್ಲೆಲ್ಲಿ ಕಾಗದ ಪತ್ರಗಳು ಇಟ್ಟನೋ, ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಇಟ್ಟನೋ, ಯಾರ್ಯಾರಿಗೆ ಬಡ್ಡಿ ದುಡ್ಡು ಕೊಟ್ಟನೋ, ಸತ್ತುನು ಚಲೋ ಆಯ್ತು. ಹೇಳಲ್ಲೇ ಸತ್ತನಂದ್ರ ಮಂದಿ ಬಿ ಹೇಳಲ್ರಿ ಯಾರು? ನಿಮ್ಮಪ್ಪ ನನಗೆ ಕೊಟ್ಟಾನಂತ ಯಾರಾದ್ರೂ ಮನೆಗೆ ತಂದು ಕೊಡ್ತಾರ? ಇಲ್ಲ. ಅದೇ ವಿಚಾರ ಮಾಡ್ತಾರ ಹೊರತು ನಮ್ಮಪ್ಪ ಇನ್ನೊಂದಿಷ್ಟು ದಿವಸ ಬದುಕಲಿ ಅಂತ ಯಾರು ಮಾಡ್ತಾರೆ. ಕೆಲವು ಜನ ಸಂಸ್ಕಾರ ಇರುವಂತಹ ಮಕ್ಕಳು ಮಾಡ್ತಾರೆ, ಮಾಡಲ್ಲ ಅಂತ. ಸಂಸ್ಕಾರ ಇರುವಂತಹ ಮಕ್ಕಳು ಆ ಸಂಸ್ಕಾರ ಇರುವಂತಹ ಮಕ್ಕಳಲ್ಲಿ ನಮ್ಮ ಮಕ್ಕಳು ಕೂಡ. ಇಲ್ಲಿ ಒಂದು ಕತೆ ಬರ್ತದ್ರಿ, ಒಂದು ಕತೆ ಬರ್ತದ. ಏನಂದ್ರ, ಮುಖ್ಯವಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಕ್ಕ ಕಾರಣ ಯಾರಂದ್ರ ಮನೆಗೆ. ಹಿರಿ ತಲೆಯವರಾಗಿರ್ಬೋದು, ಅಜ್ಜಿದಿರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು. ಹಿಂಗೆ ಹೊರಗೆ ಕಟ್ಟಿ ಇತ್ತು, ಗುಡಿ ಕಟ್ಟಿದಲ್ರಿ, ಆ ಕಟ್ಟಿ ಹಿಂಗೆ ಒಂದ್ ಊರಾಗ ಕಟ್ಟಿ ಇತ್ತು. ಕಟ್ಟಿ ಮೇಲೆ ಇಬ್ಬರು ಅಜ್ಜಿದಾರ ಕುಂತಿರು. ಅಜ್ಜಿದಾರ ಹೆಂಗಂದ್ರೆ, ಬೈಬೇಡ್ರಿ ನನಗ, CCTV ಇದ್ದಂಗ ಅವ್ರು ಅಜ್ಜಿ ಅಂದ್ರು. ಊರಾಗಿದೆಲ್ಲ ಬ್ರೇಕಿಂಗ್ ನ್ಯೂಸ್ ಅಲ್ಲೇ ಬರ್ತಾವ. ಅವ್ರ ಮನೆ ಹಂಗೈತೆ ಇವತ್ತಾ, ಜಗಳ ಆಡ್ಲತ್ತಾರ ನೋಡ್ರ ಅಳ್ತಂಬರ್ ಇವತ್ತು. ಮ್ಯಾಗಿನ ಹೊಲ ಯಾರು ತೋತಾನೋ, ಮತ್ ಕೆಳಗಿನ ಹೊಲ ಯಾರು ತೋತಾವೇನೋ, ಮತ್ತೆಲ್ಲ ಮಾತಾಡ್ಕೊನೇಗಂತ. ಅವ್ರ ಸುದ್ದಿ ನಮ್ಗೆ ಯಾಕ? ಮಾಡಿದ್ರ ಪಾಪ, ಆಡದ್ರ ಬೈದಾಗ ನಮ್ಗೆ ಯಾಕ ಅವ್ರದೆಲ್ಲ? ಎಲ್ಲ ಮಾತಾಡಿ ಕೊನೆಗ ಅನ್ನೋದಿ. ಬಾಜು ಕುಂತಿರ್ತಾವ ಮಕ್ಕಳು, ನಮ್ಮ ಅಜ್ಜಿದೇರೇನೋ ಮಾತಾಡ್ಕೊಳ್ತಾವ, ಕಿವೇ ಕೊಳ್ತಾವ ಮಕ್ಕಳು. ಅವು ಕುಂತ ಅದೇ ಮಾತಾಡ್ತಾವ. ಅಕ್ಕಿ ಸ್ನೇಹ ಇದ್ರಲ್ಲ, ಅವ್ರ ಪಪ್ಪ ಅವ್ರ ಕಾಕ ಜಗಳ ಆಡ್ಲತ್ತಾರ ಅಂತ ನಮ್ಮ ಅಜ್ಜಿ ಮಾತಾಡ್ಲತ್ತರು. ಅವು ಈ ರೀತಿ ಮಾತಾಡ್ತಾವ. ಹಂಗ ಅಜ್ಜಿದೇರಿ ಇಬ್ರು ಕುಂತಿದ್ರಂತ ಮಾತಾಡ್ಕೊತ. ಅವಾಗ ಏನಾಯ್ತಂದ್ರ, ಅವ್ರು ಬುಟ್ಟಿ ಇಟ್ಕೊಂಡ್ ಕುಂತಿದ್ರಂತ. ಅವ್ರ ಜೊತೆ ಬುಟ್ಟಿ ಯಾಕೆ ಇಟ್ಕೊಂಡ್ ಕುಂತಿದ್ರಂದ್ರ, ಹೋಗ ಬರ ದನ ಕರುಗಳದು ಸಗಣಿ ಜಮಾಸ್ತಿರಂತ. ಮೊನ್ನೆ ಒಂದ್ ಸಗಣಿ ಕತೆ ಇತ್ತು, ಇವತ್ತು ಸಗಣಿ ಕತೆನೆ ತಗೊಂಡ್ ಬಂದಿದ್ರ. ಅವ್ರು ಸಗಣಿ ಜಮಾಸ್ತಿದ್ರಂತ. ಆ ಅಜ್ಜಿ ಒಂದ್ ಬುಟ್ಟಿ, ಈ ಅಜ್ಜಿ ಒಂದ್ ಬುಟ್ಟಿ ತಗೊಂಡ್ ಕುಂತಿದ್ರಂತ. ಯಾರಿಗೆ ಜಾಸ್ತಿ ಸಗಣಿ, ಅವಾಗ ಏನ್ ಮಾಡ್ತಿದ್ರು? ಸಗಣಿ ತಗೊಂಡ್ರೆ ಕುಳ್ಳು ಬಡಿತಿದ್ರು. ಅವರು ಕುಂತಿದ್ರಂತ, ಯಾರಿಗೆ ಜಾಸ್ತಿ ಐತದ ಹಿಂಗೆ ಒಂದ್ 4-8 ದಿನ ಜಮಾಸ್ತಿರಂತ. ಒಬ್ರಿಗೆ ಕಮ್ಮ ಹೆಚ್ಚಾಗ್ಲತ್ತಂತ. ಅವಾಗ ಏನ್ ಮಾಡ್ರಂತ, ಇಬ್ರು ಮಾತಾಡ್ಕೊಂಡ್ರಂತ, ನೋಡು ನನ್ ಕಡೆ ಬಂದಿದ್ದು ನೀ ತಗೋಬೇಡ, ನಿನ್ ಕಡೆ ಬಂದಿದ್ದು ನಾ ತಗೊಳಲ್ಲ. ಏನ್ ಮಾಡ್ರಂತ, ಮಧ್ಯದಾಗ ಗೆರಿ ಹಾಕೊಂಡ್ರು ರೋಡ್ ಮೇಲೆ.
ಆಚಕ್ ಹೋಗ್ಬೇಕಿ ಅಜ್ಜಿ ಈಚಕ್ ಹೋಗ್ಬೇಕಿ ಅಜ್ಜಿ ಕುಂತದ್ರ ಗೆರಿ ಹಾಕೊಂಡ್ರಂತ ಆಚಕ್ ಬಿದ್ದಿದ್ ನೀ ತಗೋ ಈಚಕ್ ಬಿದ್ದಿದ್ ನಾ ತಗೋತೀನಿ. ರೂಲ್ ನಿಯಮ ಮಾಡ್ಕೊಂಡ್ರಂತ. ಮಾಡ್ಕೊಂಡಿದ್ಮೇಲೆ ಏನಾಯ್ತು, ದನ ಕರುಗಳು ಹೋಗಬಾರ್ದಂತ ಅವಕ್ಕೇನ್ ಗೊತ್ತ, ಇವ್ರು ಗೆರಿ ಹಾಕೊಂಡಿದ್ರು. ಮುಂದೆ ಬಂದಿದ್ದ ದನಗಳು ಹಿಂದೆ ಬಂದಿದ್ದ ದನಗಳೆಲ್ಲ ಇಟ್ಕೋತಾ ಹೋದ್ರು. ಇಬ್ರಿಗೂ ಸಮಾಧಾನದಿಂದ ಇದ್ರು. ಒಂದು ದಿನ ಏನಾಯ್ತು, ಒಂದು ಆಕಳು, ಅದಕ್ಕೇನು ಗೊತ್ತು, ಇವ್ರಿಬ್ರು ಹಂಚ್ಕೊಂಡಿದ್ರು ಓಡು. ಅದು ಇಡ್ತಾ ಏನ್ ಮಾಡ್ತು, ಆ ಗೆರಿ ಮೇಲೆ ಇಟ್ಬಿಡ್ತು ಸಗಣಿ. ಅದೇನ ಗೆರಿ ಹಾಕಿದ್ರಲ್ಲ ಅದ್ರ ಮೇಲೆ ಇಟ್ಬಿಡ್ತು ಹೆಂಡಿ. ಈಕಿ ಅಜ್ಜಿ ಎಲ್ಲ ತುಳು, ಇದು ನನ್ನ ಕಡೆಗೆ ಜಾಸ್ತಿ ಇದೆ, ಇಟ್ಟು ನನಗೆ ಸೇರ್ಬೇಕಂತ ಅಜ್ಜಿ. ಆ ಅಜ್ಜಿ ಎಲ್ಲ ತುಳು, ಇದು ನನಗೆ ಸೇರ್ಬೇಕಿದು. ಜಗಳ ಆಡ್ಲತ್ರಲ್ಲೇ ಸೆರೆಕ್ಟ್ ಟೊಂಕಿ ಕಟ್ಟಿದ್ರು, ಕೂದಲು ಹಿಡ್ಕೊಂಡ್ರು, ಜಗಳ ಆಡ್ಕೊಳ್ಳದ್ರು. ನಮ್ಮಲ್ಲಿ ಊರುಗಳಲ್ಲೆಲ್ಲ ಆಗ ಜಗಳ ಹಿಂಗೇರಿ. ಸಣ್ಣ ಸಣ್ಣಕ್ಕೆ ಮೋರಿ ನೀರು ಹೊರಗೆ ನಡೆದವಂದ್ರು ಜಗಳ, ಮಳೆ ನೀರು ಇನ್ನೊಬ್ರು ಮನೆ ಮುಂದೆ ನಡೆದವಂದ್ರು ಜಗಳ. ಇಲ್ಲಿ ಏನಾಯ್ತು ನೋಡ್ರಿ, ಈ ಅಜ್ಜಿದಲ್ಲಿಬ್ರು ಜಗಳ ಆಡ್ಕೊಳತ್ತಿದ್ರು, ಇಬ್ರು ಮಕ್ಕಳಿಗೆ ಹೋಗಿ ಮುಟ್ತು ಸುದ್ದಿ. ಆ 2 ಮಕ್ಕಳು ಎಲ್ಲಿದ್ರು, ಒಬ್ಬ ಬಸ್ ಸ್ಟ್ಯಾಂಡ್ದಾಗ ಇದ್ದನು, ಒಬ್ಬ ಮಾರ್ಕೆಟ್ದಾಗ ಇದ್ದನು. ಹೋದ್ರು ಇಬ್ರು, ಒಬ್ರದೊಬ್ರು ಭೇಟಿ ಆದ್ರು. ನೋಡ್ ನಿಮ್ಮ ಅವು ನಮ್ಮ ಅವ ಸರಿ ಜಗಳ ಆಡ್ಲತ್ತಾವ. ಅಲ್ಲೇ ಎಳ್ನೀರು ಮಾರೋರು ಇದ್ರು, ಅವ್ರ ಬಲ್ಲಿ ಇದ್ದಿದ್ದು ತಗೊಂಡ್ರು, ಏನೋ ಕತ್ತಿ ಹಿಡ್ಕೊಂಡ್ರು. ನಿಮ್ಮವ್ ಜಗಳ ಆಡತ್ತಾಳ ಅಂತ ನಮ್ಮವ್ ಸರಿ. ಒಬ್ರಿಗೊಬ್ರು ಏನ್ ಮಾಡ್ಕೊಳತ್ರು, ಇಲ್ಲಿ ವಿಷಯನೇ ಗೊತ್ತಿಲ್ಲ. ಇಲ್ಲಿ ಇವ್ರು ಜಗಳ ಆಡ್ಲತ್ತಾರಂತ ಅವ್ರಲ್ಲಿ ಏನ್ ಮಾಡ್ಲತ್ರು, ಕತ್ತಿ ತಗೊಂಡೆ ನಿಂತು. ಎದ್ರ ಸಲುವಾಗಿ ನೀವು ಮಾತಾಡ್ರಿ, ಎದ್ರ ಸಲುವಾಗಿ ನಾ ಹೇಳ್ದಂಗ ಹೇಳ್ರಲ್ಲ, ಎದ್ರ ಸಲುವಾಗಿ ಜಗಳ ಎದ್ರ ಸಲುವಾಗಿ ಶುರು ಆಯ್ತು, ಹೇಳ್ರಿ ಮಗ ಹೇಳ್ರಿ. ಸಗಣಿ ಸಲುವಾಗಿ. ಜಗಳ ಎದಕ್ ಶುರು ಆಯ್ತು, ಸಗಣಿ ಸಲುವಾಗಿ. ಇಬ್ರು ಹೊಡ್ಕೊಳಕ್ ನಿಂತರು, ಹೊಡ್ಕೊಂಡ್ರು. ಒಬ್ಬೊಂದ್ ಕೈ ಹೋಯ್ತು, ಕಾಲು ಹೋಯ್ತು. ಒಬ್ಬೊಂದು ಕೈ ಹೋಯ್ತು, ಒಬ್ಬೊಂದ್ ಕಾಲು ಹೋಯ್ತು. ಎದ್ರ ಸಲುವಾಗಿ ನೋಡ್ರಿ, ಎದ್ರ ಸಲುವಾಗಿ, ಒಂದ್ ಆಕಳ ಇಟ್ಟಿದ್ ಸಗಣಿ ಸಲುವಾಗಿ. ಒಬ್ಬೊಂದ್ ಕೈ ಹೋಯ್ತು, ಇನ್ನೊಬ್ಬೊಂದು ಕಾಲು ಹೋಯ್ತು. ಆಮೇಲೆ ಏನ್ ಮಾಡಿದ್ರು, ಕೇಸ್ ಹಾಕ್ತಿವ್ರಿ. ಕೈ ಹೋಯ್ತು, ಕಾಲು ಹೋಯ್ತು, ಕೇಸ್ ಹಾಕ್ಬೇಕಲ್ಲ, ಕೋರ್ಟಿಗೆ ಹೋಯ್ತಿದ್ದು. ಕೋರ್ಟಿಗೆ ಹೋಯ್ತು, ಜಡ್ಜ್ ಕೇಳಿದ್ರು, ಏನಾಗ್ಯದಪ್ಪ, ಏನಾಗ್ಯದ, ಯಾಕೆ ಹಿಂಗ ಅಂತೇಳಿ ಫೈಲ್ ತೆಗೆದು ನೋಡ್ತಾರ. ಫೈಲ್ ಮೇಲೆ ಬರ್ದಿತ್ತು, ಯಾವ್ದ್ರ ಕೇಸ, ಸಗಣಿ ಕೇಸ್. ಓಪನ್ ಮಾಡಿ ನೋಡ್ತಾರ, ಅಲ್ಲಿ ನಿಂತಿದ ಒಬ್ಬವ ಕೈ ಇಲ್ಲ, ಒಬ್ಬ ಕಾಲಿಲ್ಲ. ಏನಾಗ್ಯದಪ್ಪ, ಏನಾಗ್ಯದ ಅಂತ ಕೇಳ್ತಾರ. ನೋಡ್ರಿ, ನಂದು 10 ಎಕರೆ ಹೊಲ ಯಾಕೆ ಹೋಗಲ್ಲ, ಅವ ಜೈಲಿಗೆ ಹೋಗ್ಬೇಕು ನೋಡಿ. ಕೈ ಅಂಗಡಿ ಹೋಗ್ಯದ, ಹೆಂಡಿ ಸಲುವಾಗಿ 10 ಎಕರೆ ಹೊಲ ಯಾಕೆ ಹೋಗಲ್ಲ ಅಂತ ನಾವು. ನಂದು 10 ಎಕರೆ ಹೊಲ ಯಾಕೆ ಹೋಗಲ್ಲ, ಆದ್ರೆ ಅವನಿಗೆ ಮಾತ್ರ ಶಿಕ್ಷೆ ಆಗ್ಬೇಕು. ಇವ ಹೇಳಿದ್ ಕೇಳ, ಅವ ಅಂತಾನೆ ಎದುರು ನಿಂತಾವ. ನಂದು 15 ಎಕರೆ ಹೊಲ ಯಾಕೆ ಹೋಗಲ್ಲ, ಅವನಿಗೆ ಶಿಕ್ಷೆ ಆಗ್ಬೇಕು. ನಂದು 15 ಎಕರೆ ಹೊಲ ಯಾಕೆ ಹೋಗಲ್ಲ, ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ. ಕೊನೆಗೆ ಜಡ್ಜ್ ಏನ್ ಮಾಡ್ತಾರ, ಯಾಕೋ ಇದು ಬಹಳ ನಾ ಸಿಕ್ಬಿದ್ದಲ್ಲ, ಅಡ್ಕತ್ರಿಯಲ್ಲಿ ಸಿಕ್ಬಿದ್ದಂಗ ಆಗ್ತ ನಂದು ಅಂತ ಹೇಳಿ ಏನ್ ಮಾಡಿದ್ರು, ಈ ಪ್ರಕರಣವನ್ನ 1 ವಾರ ಮುಂದೂಡಲಾಗಿದೆ ಅಂತ ಹೇಳಿದ್ರು. ಮುಂದೂಡಲಾಗಿದೆ ಅಂತ ಹೇಳಿದ್ರು. ಹೇಳಿ ಏನ್ ಮಾಡಿದ್ರು, ಜಡ್ಜ ಮನೆಗೆ ಹೋದ್ರು. ಮನೆಗೆ ಹೋಗಿ ಟೆನ್ಷನ್ದಾಗ ಕುಂತಿದ್ರು. ಅವ್ರ ಹೆಂಡತಿ ಕೇಳಿದ್ರು, ಯಾಕ್ರಿ ಏನಾಗ್ಯದ ಇವತ್ತ, ಊಟನ ಮಾಡಲ್ ಹೋಗಿರಿ, ಏನಾಗ್ಯದ ಅಂದ್ರೆ, ಏನಿಲ್ಲ, ಹಿಂಗ ಕೋರ್ಟಿನ ಕೇಸ್ ಬಂದದ, ನಾ ಹ್ಯಾಂಗ್ ಮಾಡ್ಲಿ, ಕೋರ್ಟಿನ ಕೇಸ್ ಬಂದದ, ನಾ ಹ್ಯಾಂಗ್ ಮಾಡ್ಲಿ ಅಂತಂದ್ರು. ಏನಿಲ್ಲ, ಇದಕ್ಕೆ ನಾ ಪರಿಹಾರ ಹೇಳ್ತೀನಿ, ನೀವು ಊಟ ಮಾಡ್ರಿ ಅಂದ್ರು. ಜಡ್ಜ್ ಆರಾಮಾಗಿ ಊಟ ಮಾಡಿ ಮಲ್ಕೊಂಡ್ರಂತ. 1 ವಾರ ಬಿಟ್ಟು ಅವ್ರ ಹೆಂಡತಿ ಪರಿಹಾರ ಹೇಳಿದಂಗ 1 ವಾರ ಬಿಟ್ಟು ಕೋರ್ಟಿನಾಗ ಮತ್ತೆ ಕೇಸ್ ಚಾಲು ಆಯ್ತು. ಕೇಸ್ ಚಾಲು ಆಯ್ತು. ಈ ಕೇಸಿದೆಲ್ಲ ಮಾತುಕತೆಗಳೆಲ್ಲ ಮೊದಲೇ ಮುಗ್ದಿತ್ತು. ಈಗ ತೀರ್ಪು ಕೊಡ್ಬೇಕಲ್ಲ, ಅದೆಲ್ಲ ಹೇಳಿದ್ರಂತ ಜಡ್ಜ್. ನೋಡ್ರಿ, ಈ ಹೆಂಡಿ ಆ ಅಜ್ಜಿದು ಅಲ್ಲ, ಕೇಸಿದ್ದು. ಈ ಹೆಂಡಿ ಈ ಅಜ್ಜಿದ್ ಬಿ ಅಲ್ಲ. ಇದು ಹೆಂಡಿ ಯಾರ್ದು, ಆಕಳದ, ಆ ಆಕಳಿಗೆ ಕೊಟ್ಟಾಕ್ರ ಅದ್ರದ್ದು ಹೆಂಡಿ. ಇದು ಹೆಂಡಿ ಅಜ್ಜಿದು ಅಲ್ಲ, ಈ ಅಜ್ಜಿದು ಅಲ್ಲ. ಇದು ಯಾರ್ದು ಹೆಂಡಿ, ಆಕಳದ ಹೆಂಡಿ, ಆಕಳಿಗೆ ಕೊಟ್ಟಾಕ್ರಿ ಅಂತ ಹೇಳಿ ಏನ್ ಮಾಡಿದ್ರಂತ, ಕೇಸ್ ಕ್ಲೋಸ್ ಮಾಡ್ಯಾಕ್ರು. ಅಂದ್ರ ಒಂದ್ ಹೆಂಡಿ ಸಲುವಾಗಿ ಏನ್ ಮಾಡಿದ್ರು, ಕೇಸ್ ಎಲ್ಲಿ ಹೋಯ್ತು,
ಕೋರ್ಟಿಗೆ ಹೋಯ್ತು, ಕೈ ಹೋಯ್ತು, ಕಾಲು ಹೋಯ್ತು, ಟೈಮ್ ಹೋಯ್ತು. ಅಂದ್ರೆ ನಮ್ಮಲ್ಲಿ ಏನಾಗ್ಯದ, ತಾಳ್ಮೆ ಶಕ್ತಿನೇ ಇಲ್ಲ. ತಾಳ್ಮೆ ಶಕ್ತಿ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಮಕ್ಕಳಿಗೆ ಏನ್ ಮಾಡ್ಬೇಕಾಗ್ಯದ? ನಾವು ಸಂಸ್ಕಾರಗಳನ್ನ ಕೊಡ್ಬೇಕಾಗ್ಯದ. ಅಜ್ಜಿದೇರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ನಮ್ಮ ನಿಮ್ಮ ಪಾತ್ರಗಳೆಲ್ಲ ಬಹಳ ಮುಖ್ಯ ಅದ. ನಾವೇನೋ ಮಕ್ಳಿಗೆ ಶಾಲೆ ಕಳಿಸ್ಲತ್ತಿದೇವೋ, ಏನೋ ಕಲೀಲತ್ತಾರ ಮಕ್ಕಳು, ಏನೋ ಮಾಡ್ಲತ್ತಾರ ಅಂತ ಸುಮ್ಮನೆ ಬಿಡೋ ಹಾಗಿಲ್ಲ. ಮಕ್ಳು ಏನ್ ಬರ್ಲತ್ತಾರ ನೋಡ್ಬೇಕು, ಮಕ್ಳು ಫೋನಿನಾಗ ಏನ್ ಮಾಡ್ಲತ್ತಾರ ಅಂತ ನೋಡ್ಬೇಕು. ಫೋನ್ನಿಂದನೂ ಒಳ್ಳೆ ವಿಷಯಗಳನ್ನು ತಿಳ್ಕೊತಾರ, ಕೆಟ್ಟ ಕೆಟ್ಟ ವಿಷಯಗಳನ್ನು. ಒಳ್ಳೇದನ್ನು ಫೋನ್ನಲ್ಲಿ, ಕೆಟ್ಟ ವಿಷಯಗಳನ್ನು. ಊಟ ಮಾಡತನ ಫೋನ್ ತಗೋತಾರ ಮಕ್ಕಳು, ನೀವು ನಿದ್ದೆ ಮಾಡಿದ್ರು ಅವ್ರು ನಿದ್ದೆ ಮಾಡೋದು. ಬಹಳ ಕೆಟ್ಟ ಪರಿಸ್ಥಿತಿ ಬಂದದ. ತಂತ್ರಜ್ಞರು ಹೇಳ್ತಾರಂತ ಇವಾಗೇನ ಒಂದ್ 10 ವರ್ಷದಿಂದನೇ ಫೋನ್ ಇದ್ದಿಲ್ಲ. ಫೋನು ಇಷ್ಟು ಎಲ್ಲರಿಗೂ ದಾಸರಾಗಿ ಮಾಡ್ಯದ. ಇಷ್ಟು ಹುಚ್ಚು ಫೋನಿಂದ ಇದ್ದಿಲ್ಲ. ಇನ್ನೊಂದು 10 ವರ್ಷದ ನಂತರನ ಫೋನ್ ಇರಲ್ಲ. ಇದಕ್ಕಿಂತ ಮುಂದುವರೆದ ಟೆಕ್ನಾಲಜಿ ಬರ್ತದೆ. ಎಲ್ಲರಿಗೂ ಫೋನ್ ಹೆಂಗ್ ಹುಚ್ಚು ಮಾಡ್ಯದ ಇವಾಗ, ಇದಕ್ಕಿಂತನೂ ಹುಚ್ಚು ಮಾಡುವಂತ ಟೆಕ್ನಾಲಜಿ ಬರ್ತದಂತ. ಒಂದು 5 ನಿಮಿಷನ ನಾವು ಫೋನಿಗೆ ಬಿಟ್ಟಿರ್ಲಾರ್ದಂತ ಪರಿಸ್ಥಿತಿ ಬಂತು. ಪುಸ್ತಕ ಕೈದಾಗ ಹಿಡ್ದೇವ ಅಂದ್ರೆ ನಿದ್ದೆ ಬರ್ತದ್ರಿ ಅಂತ. ನಿದ್ದೆ ಬರಲ್ಲ. ಆಸಕ್ತಿ ಎದ್ರಾಗ ಇರ್ತದ, 100ಕ್ಕೆ 100ರಷ್ಟು ನಿದ್ದೆ ಬರಲ್ಲ. ನಾವು ಮಕ್ಕಳ ಜೊತೆ ಕೂತ್ಕೋಬೇಕು. ಮಕ್ಕಳು ಏನ್ ಮಾಡ್ಲತ್ತಾರ, ಏನಿಲ್ಲ ಕೇಳ್ಕೋಬೇಕು. ನೀವು ಆಸ್ತಿ, ಹಣ, ದುಡ್ಡು ಸಂಪಾದನೆ ಮಾಡ್ರ, ಅದ್ರ ಜೊತೆ ನಿಮ್ಮ ಮಕ್ಕಳ ಸಂಸ್ಕಾರನು ಸಂಪಾದನೆ ಮಾಡಿರೋದು. ಹೆಮ್ಮೆಯಿಂದ ಹೇಳ್ಕೋಬೇಕು, ನನ್ನ ಮಗನಿಗೆ ಇಷ್ಟು ಬರ್ತದೆ, ನನ್ನ ಮಗಳು ಇಷ್ಟು ವಚನ. ಮಕ್ಕಳು ಹೇಳೋದ್ ನೋಡಿ ನನಗೆ ಬಹಳ ಖುಷಿ ಆಯ್ತು. ಮಕ್ಕಳು ಹೇಳೋದನ್ನ ಕೇಳಿ ಬಹಳ ಖುಷಿ ಐತಿ. ಯಾಕಂದ್ರ ಎಷ್ಟು ಚೆನ್ನಾಗಿ ವಚನಗಳನ್ನ ಹೇಳತಾವ ಮಕ್ಕಳು. ಅದೇ ಖುಷಿ, ಅದೇ ದೊಡ್ಡ ಖುಷಿ. ಮಕ್ಕಳು ಹೇಳತ್ತಾರಂದ್ರೆ ಅದೇ ದೊಡ್ಡ ಖುಷಿ. ವೇದ, ಮಂತ್ರ, ಪುರಾಣ, ಶ್ಲೋಕ ಇವೆಲ್ಲ ಎಷ್ಟು ಹೇಳಿದ್ರು ಮಕ್ಕಳಿಗೆ ಏನ್ ತಿಳಿಯೋ ರೀತಿಯಲ್ಲಿ ಇವೆಲ್ಲ ಹೇಳ್ತಾರಲ್ಲ ಮಕ್ಕಳು, ಅದೇ ಖುಷಿ. ಅದು ಬಿಟ್ಟು ನಾವೇನ್ ಮಾಡ್ಲತ್ತಿದ್ದೇವು? ಯಾಕೆ ಮಕ್ಕಳು ಹಿಂಗಾಗ್ಲಕ್ಕ ಕಾರಣ ಅಂದ್ರ ನಮ್ಮ ಮನೆಗಳಲ್ಲಿರುವಂತ ಸಂಸ್ಕೃತಿ ಸಂಪ್ರದಾಯ. ಕೆಲವೊಂದು ಮನೆಗಳಲ್ಲಿ ಹೆಂಗ್ ಮಾಡ್ತಾರ, ಈಗ ನಾವೇ ಶಾಲೆಗಳಲ್ಲಿ ನೋಡ್ತೇವೆ, ಮಕ್ಕಳೆಲ್ಲ ಸಣ್ಣ ಮಕ್ಕಳೆಲ್ಲ ಏನ್ ಮಾಡ್ತಾರಂದ್ರ ಶಾಲೆ ಫೋನ್ ತರ್ತಾರ, ಬೀಡಿ, ಸಿಗರೇಟ್ ಇಂಥವೆಲ್ಲ ಮಾಡ್ಲತ್ತಾರ. ಯಾಕ? ಮಗುವಿಗೆ ನಾವೇ ಕಳಿಸ್ತೇವೆ ದುಕಾನ್ಕ, ತಂದೆನೇ ಕಳಿಸ್ತಾನ, ಬೀಡಿ ತಗೊಂಡ್ ಬಾ ಮಗ, ಸಿಗರೇಟ್ ತಗೊಂಡ್ ಬಾ. ಅವ್ ಬರ್ತಾ ದಾರಿದಾಗ ಒಂದು ಚುರು ಕೇಳ್ಕೊಂಡೇ ಬರ್ತಾನ. ನಮ್ಮ ಅಪ್ಪ ಹೇಳದ್ ನೋಡ್ತಾನ, ನಾನು ಹೇಳದ್ ನೋಡರ್ ಒಂದ್ ಸ್ವಲ್ಪ ಹೆಂಗದ ನೋಡರ್ ಟೇಸ್ಟ್ ಅಂತ. ಇನ್ನೊಂದಿನ ಮತ್ತ ತಂದೆ ತಾಯಿ ಹೆಂಗ್ ಮಾಡ್ತಾರ ಅದೇ ರೀತಿ ಮಾಡ್ಕೊತ ಬರ್ತಾರ. ಹಾಗಾಗಿ ನಾವು ಮಕ್ಕಳಿಗ ಸಂಸ್ಕಾರ ಕೊಡೋದು ಬಹಳನೇ ಮುಖ್ಯ ಅದ. ಇಂಥ ಸಂಸ್ಕಾರಗಳು ನಮ್ಗೆ ಸಿಗೋದಿಲ್ಲ. ಬಹಳ ಸರಳವಾದ ಮಾರ್ಗ. ದೊಡ್ಡ ದಾರ್ಶನಿಕರರ, ಬಸವಾದಿ ಶರಣರರ, ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರ, ದಾರ್ಶನಿಕರರ, ಸ್ವಾಮಿ ವಿವೇಕಾನಂದರರ, ಅಬ್ದುಲ್ ಕಲಾಂರರ, ಮದರ್ ತೆರೇಸಾರ, ಕಿತ್ತೂರು ರಾಣಿ ಚೆನ್ನಮ್ಮರ ಹುಡುಗಿಯರಿಗಾಗಿ, ದಿಟ್ಟ ಮಹಿಳೆಯರಾಗಿ ಮುಂದುವರ್ಲಕ್ಕ. ಒನಕೆ ಒಬ್ಬವ ನೋಡ್ರಿ ಹ್ಯಾಂಗ ಒಣಕೆ ಹಿಡ್ಕೊಂಡು ಹೋರಾಡ್ದಳು. ನಿಮ್ಮ ಹತ್ರ ಒಂದು ಪೆನ್ನಿಂದಾನೇ ನೀವು ಹೋರಾಡ್ಬೋದು ಎಕ್ಸಾಮ್ದಾಗ. ಇದು ಪೆನ್ ಹಿಂಗದ, ಒಂದು ಬ್ಯಾಂಕಿನ ಕಳ್ಳತನ ಆಗಿತ್ತಂತ. ಆ ಬ್ಯಾಂಕಿನಾಗ ಇದ್ದಿದ್ದು ಅಷ್ಟು ದುಡ್ಡೆಲ್ಲ ಕಳ್ಳತನ ಆಗಿತ್ತಂತ. ಪೆನ್ ಮಾತ್ರ ಬಿದ್ದಿತ್ತಂತ. ಪೆನ್ನಿಗೆ ಯಾರು ಒಯ್ದಿಲ್ಲ ಅಂತ. ಇದ್ರ ಅರ್ಥ ಏನು? ನಮ್ಮ ಹತ್ರ ಇದ್ದಿದ್ದ ಹಣ, ದುಡ್ಡು, ಸಂಪತ್ತೆಲ್ಲ ಕಳ್ಳತನ ಆಗ್ಬೋದು. ನಮ್ಮ ಹತ್ರ ಇದ್ದ ವಿದ್ಯೆನ ಯಾರೂ ಕದಿಲಕ್ ಸಾಧ್ಯ. ವಿದ್ಯೆನ ಕದಿಲಕ್ಕ ಯಾರಿಂದಲೂ ಸಾಧ್ಯ ಇಲ್ಲ. ನಾವ್ ಏನ್ ಮಾಡ್ಲತ್ತಿದ್ದೇವೆ? ಲಕ್ಷ್ಮಿ ಹಿಂದ ಬಿದ್ದಿದ್ದೆವು. ಇವತ್ತು ಯಾವಾರದರಿ? ಶುಕ್ರವಾರ. ನಾವು ಲಕ್ಷ್ಮಿ ಹಿಂದ ಬಿದ್ದಿದ್ದೆವು. ಆದ್ರೆ ನಾವು ಎಲ್ಲ ಒಂದೇ ತಿಳ್ಕೊಬೇಕು, ನಾವು ಸರಸ್ವತಿಯಿಂದ ಹೋದೆವು ಅಂದ್ರೆ ಲಕ್ಷ್ಮಿ ತಾನಾಗೆ ಬರ್ತಾಳೆ. ಅದು ತಿಳ್ಕೊತಾ ಇಲ್ಲ ನಾವ್ ಯಾರು. ಲಕ್ಷ್ಮಿಯಿಂದ ಹೋದ್ರೆ ಲಕ್ಷ್ಮಿ ಬರ್ತಾಳ ಅಲ್ಲ. ಸರಸ್ವತಿ ನಮ್ ಜೊತೆ ಇದ್ರಂದ್ರ ಲಕ್ಷ್ಮಿ ತಾನಾಗೇ ಒಲ್ದು ಬರ್ತಾಳ. ನಾವು ಹಿಂದೆ ತಿರುಗಿ ನೋಡುವಂತ ಅವಶ್ಯಕತೆನೂ ಇಲ್ಲ. ತಾನಾಗಿನೇ ಲಕ್ಷ್ಮಿ ಬರ್ತಾಳ. ಹಾಗಾಗಿ ಎಲ್ಲ ತಾಯಿಯಂದ್ರಲ್ಲಿ, ಎಲ್ಲ ತಂದೆಯಂದ್ರಲ್ಲಿ, ಎಲ್ಲ ಮುದ್ದು ಮಕ್ಕಳಿಗೆ ನಾ ಹೇಳೋದೊಂದೇ, ಒಳ್ಳೆ ಸಂಸ್ಕಾರವನ್ನ ಕಲಿಯೋ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕಲ್ಕೊಡ್ರಿ. ಗುರು ಹಿರಿಯರಿಗೆ ಗೌರವ ಕೊಡೋದನ್ನ ಕಲೀರಿ. ಶಿಕ್ಷಕರಿಗೆ ಗೌರವ ಕೊಡೋದನ್ನ ಕಲೀರಿ.
ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾಡ್ರಿ. ಫೋನ್ ಜಾಸ್ತಿ ನೋಡ್ಬೇಡ್ರಿ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಕೆಲಸ ಮಾಡ್ಲಕ್ ಸಹಾಯ ಮಾಡ್ರಿ. ಗುರು ಹಿರಿಯರಿಗೆ ಗೌರವ ಕೊಡೋದನ್ನ ಕಲೀರಿ. ಇದೇ ಮನುಷ್ಯ ಜೀವನದಲ್ಲಿ ಕಲಿಯುವಂತಹ ಉತ್ತಮವಾದ ಮೌಲ್ಯಗಳು. ಇದೇ ದೊಡ್ಡ ಸಂಪತ್ತು. ಈ ಬಹಳಷ್ಟು ಜನರ ಬಗ್ಗೆ ಅದು ಇದೆಲ್ಲ ಹೇಳ್ಬೋದಿತ್ತು, ಆದ್ರೆ ಬಹಳಷ್ಟು ಅವಶ್ಯಕವಾದ ಏನಂದ್ರೆ ಮೌಲ್ಯಗಳೇ ಕಡಿಮೆ ಆಗ್ಯಾವ ಮಕ್ಕಳಲ್ಲಿ. ಈಗಿನ ಮಕ್ಕಳಲ್ಲಿ ಮೌಲ್ಯನೇ ಕಡಿಮೆ ಆಗ್ಯಾವ ಅಂತ ಇರ್ತೇವೆ ನಾವು. ಈಗಿನ ಮಕ್ಕಳೇ ಹಂಗವರಿ ಹಾಗಾಗಿ ನಾವು ಏನ್ ಮಾಡ್ಬೇಕು, ಹೆಂಗೊಂದು ಮಣ್ಣಿನ ಮುದ್ದೆಗ ನಾವು ರೂಪ ಕೊಡ್ತೇವೆ. ಹಾಲಿಗೆ ಸಂಸ್ಕಾರ ಕೊಟ್ಟಾಗ ನಮ್ಗೆ ಹೆಂಗೆ ತುಪ್ಪ ಸಿಗ್ತದ, ಅದೇ ರೀತಿ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಕೊಟ್ಟಾಗ ಮುಂದೆ ದೇಶಕ್ಕೊಬ್ಬ ಒಳ್ಳೆ ನಾಗರಿಕ ಆಗಿ ಬರ್ತಾನ. ಕಳ್ಳನೋ ಸುಳ್ಳನೋ ಏನೋ ಆದ್ರ ಅದು ಇಡೀ ನಮ್ಮ ದೇಶಕ್ಕೆ ಹಾನಿ, ಇಡೀ ನಮ್ಮ ದೇಶಕ್ಕೆ ಮಾರಕ ಆಗ್ತಾನವ. ಹಾಗಾಗಿ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು, ಒಳ್ಳೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ರಿ, ಮಕ್ಕಳಿಗೆ ಉತ್ತಮ ನಾಗರಿಕರನ್ನಾಗರಿ ಮಾಡ್ರಿ ಅಂತ ಹೇಳ್ತಾ, ಇವತ್ತು ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಪ್ರಕಾಶ್ ದೇಶಮುಖ್ ಸರ್ ಅಣ್ಣನವರಲ್ಲಿಯೂ ನಂದಿನಾಗೂರು ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಮುದ್ದು ಮಕ್ಕಳಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಇಲ್ಲೇ ಮುಗಿಸ್ತೀನಿ. ಏನು ಮಾಡಲಿ Ahí